ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ವೆಡ್ನೆಸ್ಡೇ ಒಂದು ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣನೇ ಯಾಕೋ ಬೆನ್ನು ನೋವಾಗಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಭಯ ಬೇರೆ ಆಗ್ತಾ ಇತ್ತು. ಯಾಕಂದರೆ 8 ಮಂತ್ ಕಂಪ್ಲೀಟ್ ಆದಮೇಲೆ ಯಾವಾಗ ಏನು ಎತ್ತ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸೊ ಅದರಿಂದ ಆಮೇಲೆ ಸ್ವಲ್ಪ ಮೈ ತೊಳೆದು ಸ್ವಲ್ಪ ಬಿಸಿ ಬಿಸಿಯಾಗಿ ಆ ಥರ ಏನಾದರೂ ನಿಮಗೂ ಕೂಡ ಏನಾದರೂ ಪ್ರೆಗ್ನೆಂಟ್ ಇರೋರಿಗೆ ಸ್ವಲ್ಪ ಬ್ಯಾಕ್ ಪೇನ್ ಏನಾದರೂ ಬಂತು ಅಂತಂದರೆ ನೀವು ಭಯ ಪಡೋಕ್ಕೆ ಹೋಗಬೇಡಿ. ಸ್ವಲ್ಪ ಏನಾದರೂ ಆಯಿಂಟ್ಮೆಂಟ್ ಹಚ್ಚೋದಾಗಿರಲಿ ಅಥವಾ ಸ್ವಲ್ಪ ಬಿಸಿನೀರಲ್ಲಿ ಸ್ನಾನ ಮಾಡೋದ್ರಿಂದ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ. ಅದಾದಮೇಲೆ ಬೇರೆ ಇನ್ನೇನು ಟಿಫನ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ದೋಸೆ ಹಿಟ್ಟು ತರಿಸಿ ಇಡ್ಲಿನ ಮಾಡೋಕ್ಕಿಟ್ಟಿದ್ದೀನಿ. ಚಟ್ನಿನೂ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಜಸ್ಟು ತಿಂಡಿ ತಿಂದ್ಕೊಂಡು ಮಾತ್ರೆ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಬೇಕು. ಆಮೇಲೆ ಇನ್ನೂ ಬ್ಯಾಕ್ ಪ್ಯಾಕ್ ಏನೂ ಮಾಡ್ಕೊಂಡಿಲ್ಲ ನಾನು, ಯಾಕಂದರೆ ಎಮರ್ಜೆನ್ಸಿ ಅಂತಂದರೆ ಹೋಗೋದಕ್ಕೆ ಬೇಕಾಗುತ್ತೆ. ಸೊ ನೋಡೋಣ, ಸ್ವಲ್ಪ ಆದಷ್ಟು ಬೇಗ ಮಾಡಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ 8 ಮಂತ್ ಕಂಪ್ಲೀಟ್ ಆದಮೇಲೆ ಯಾವಾಗ ಏನು ಹೆಂಗೆ ಅಂತ ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಸೊ ಸದ್ಯ ಸೀಮಂತ ಒಂದು ಆಗಿಬಿಟ್ರೆ ಸಾಕು ಅಂತ ಸ್ವಲ್ಪ ಭಯ ಬೇರೆ ಆಗ್ತಾ ಇದೆ. ಸೀಮಂತ ನೆಕ್ಸ್ಟ್ ವೆಡ್ನೆಸ್ಡೇ ಇದೆ. ಒಂದು 8 ಡೇಸ್ ಮುಂದೆ ಪೋಸ್ಟ್ಪೋನ್ ಆದರೆ ಸಾಕು. ಆಮೇಲೆ ಬೇಕಂದರೆ ಏನಾದರೂ ಆಮೇಲೆ ಆಗಲಿ ಸ್ವಲ್ಪ, ಯಾಕಂದರೆ ಎಲ್ಲ ಪ್ರಿಪ್ರೇಷನ್ ಆಗಿಬಿಟ್ಟಿದೆ. ನೋಡೋಣ, ಗೊತ್ತಿಲ್ಲ ಇವತ್ತಿನ ಒಂದು ಡೇ ಯಾವ ಥರ ಹೋಗುತ್ತೆ ಅಂತಲೂ ತೋರಿಸ್ಕೊಡ್ತೀನಿ. ಪಾತ್ರೆನೂ ಕೂಡ ಇದೆ, ಪಾತ್ರೆನೂ ಕೂಡ ವಾಶ್ ಮಾಡಿಲ್ಲ, ಹಂಗೇನೆ ಇದೆ. ನೋಡೋಣ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದ ನಂತರ ಮಿಕ್ಕಿದ ಕೆಲಸನ ಮಾಡ್ಕೋಬೇಕು. ಇವಾಗಂತೂ ಏನು ಮಾಡ್ಕೊಳ್ಳೋ ಕೆಲಸ ಮಾಡೋಕ್ಕಂತೂ ಆಗೋದಿಲ್ಲ. ತಿಂದು ರೆಸ್ಟ್ ಮಾಡೋದು ಇದೇ ಒಂದು ಕೆಲಸ ಆಗಿಬಿಟ್ಟಿದೆ. ಮತ್ತು ಇವತ್ತಿನ ಒಂದು ಡೇ ಯಾವ ಥರ ಹೋಗುತ್ತೆ ನೋಡೋಣ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ಸ್. ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಡೇ ಯಾವ ಥರ ಹೋಗುತ್ತೆ ನೋಡೋಣ ಬನ್ನಿ. ಮತ್ತು ನಿನ್ನೆ ಗ್ರಾಸರಿ ಕೂಡ ತಂದಿದ್ದೀನಿ. ನನ್ನ ಒಂದು ಮಂತ್ಲಿ ಗ್ರಾಸರಿ ಯಾವ ಥರ ಇರುತ್ತೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಸ್ವಲ್ಪ ಹೊತ್ತು ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ಬೆಳಿಗ್ಗೆ ಇಡ್ಲಿ ಮಾಡಿದ್ನಲ್ಲ, ಇಡ್ಲಿನ ತಿಂದ್ಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಯಾಕಂದರೆ ಬೆಳಗ್ಗೆಯಿಂದನೇ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಇತ್ತು. ಇದು ಅವತ್ತಿನ ಹಿಂದಿನ ದಿವಸದ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಡಿ-ಮಾರ್ಟ್ಗೆ ಹೋಗಿದ್ವಿ. ಸ್ವಲ್ಪ ಮನೆಗೆ ಸ್ವಲ್ಪ ರೇಷನ್ ಎಲ್ಲ ತರಬೇಕಿತ್ತು ಅಂದ್ಬಿಟ್ಟು. ಬೆಂಗಳೂರು ಟ್ರಾಫಿಕ್ ಅಂತೂ ಸ್ವಲ್ಪನೂ ಕಡಿಮೆ ಇಲ್ಲ, ಯಾವಾಗಲೂ ಜಾಸ್ತಿನೇ ಇರುತ್ತೆ. ಬಟ್ ನಮ್ಮ ಕಡೆ ಸ್ವಲ್ಪ ಕಡಿಮೆ, ದೂರ ಎಲ್ಲ ಹೋಗ್ತೀನಿ ಅಂದರೆ ಟ್ರಾಫಿಕ್ ಅಂತೂ ತುಂಬಾ ಇರುತ್ತೆ. ಅಲ್ಲಿ ಡಿ-ಮಾರ್ಟ್ಗೆ ಹೋಗಿದ್ವ, ಬರಬೇಕಾದ್ರೆ ಅದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದು. ಅಲ್ಲೇನು ಒಳಗಡೆ ಏನೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಬಿಡೋದಿಲ್ಲ. ನಾನು ಸುಮ್ಮನೆ ಒಂಚೂರು ಹಂಗೆ ತೊಗೊಂಡಿದ್ದೆ, ಗ್ಲಿಮ್ಸ್ ಇರಲಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ಮತ್ತೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಡೇ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು. ಗ್ರೋತ್ ಸ್ಕ್ಯಾನಿಂಗ್ ಇತ್ತು, ಗ್ರೋತ್ ಸ್ಕ್ಯಾನಿಂಗ್ ಮಾಡಿಸ್ಕೊಬೇಕಾಗಿತ್ತು. ಹೋಗ್ಬೇಕಾದ್ರೆ 12:30ಗೇನೋ ಹೋಗ್ತಾಯಿದ್ವಿ ನಾವು. ಸರಿ, ಹೋಗ್ಬೇಕಾದ್ರೆ ಊಟ ಮಾಡಿಕೊಂಡು ಒಟ್ಟಿಗೆ ಹೋಗ್ಬಿಡೋಣ, ಯಾಕಂದರೆ ಊಟ ಮಾಡ್ಕೊಂಡು ಬನ್ನಿ ಅಂತ ಅಂತಾರೆ. ಸೊ ಅದರಿಂದ ಒಟ್ಟಿಗೆ ಊಟ ಮಾಡ್ಕೊಂಡು ಹೋಗ್ಬಿಡೋಣ. ಯಾಕಂದರೆ ನಂಗೆ ಸ್ವಲ್ಪ ಬ್ಯಾಕ್ ಪೇನ್ ಇತ್ತಲ್ವ. ನಾನೇನು ಮಧ್ಯಾಹ್ನ ಏನು ಅಡುಗೆ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ಬೆಳಗಿನ ಟಿಫನ್ ತಿಂದ್ಕೊಂಡು ಮಲ್ಕೊಂಬಿಟ್ಟಿದ್ದೆ. ಸ್ವಲ್ಪ ರೈಸ್ ತೊಗೊಂಡ್ವಿ, ಒಂದು ಮೀಲ್ಸು ಮತ್ತು ಒಂದು ಹೈದ್ರಾಬಾದಿ ಬಿರಿಯಾನಿನ ತೊಗೊಂಡಿದ್ದೆ. ನೀವು ನೋಡ್ಬೋದು ಇವಾಗ ಫೇಸು ಯಾವ ಥರ ಇದೆ. ಆಮೇಲೆ ನೋಡ್ಬೋದು ನೀವು ನನ್ನ ಫೇಸು ಎಷ್ಟೊಂದು ಡಲ್ಲಾಗಿಬಿಡುತ್ತೆ ಅಂದ್ಬಿಟ್ಟು. ಇನ್ನು ದಿವಸನೇ ಕಾಲ್ ಮಾಡಿ ಹೇಳಿದ್ವಿ ಬರ್ತೀವಿ ಅಂತ. ಅಪಾಯಿಂಟ್ಮೆಂಟ್ ಏನು ತೊಗೊಳಂಗಿಲ್ಲ. ಹೋಗ್ಬಿಟ್ಟು ಸ್ಕ್ಯಾನ್ ಎಲ್ಲ ಮಾಡಿಸ್ಕೊಂಡು, ಇವಾಗ ಆಲ್ರೆಡಿ ಸ್ಕ್ಯಾನಿಂಗ್ ಆಗಿತ್ತು, ಮಾಡಿಸ್ಕೊಂಡು ಆಮೇಲೆ ನಮ್ಮ ಮನೆಗೆ ಬಂದ್ವಿ. ಆನ್ ದ ವೇ ಬರಬೇಕಾದ್ರೆ ಸ್ವಲ್ಪ ಫ್ರೂಟ್ಸು ಮತ್ತು ಸ್ವಲ್ಪ ಕಬ್ಬಿನ ಜ್ಯೂಸನ್ನ ಕುಡಿಯೋಣ ಅಂದ್ಬಿಟ್ಟು ತೊಗೊಂಡ್ವಿ. 8 ಮಂತ್ ಕಂಪ್ಲೀಟ್ ಆದಮೇಲೆ ಒಂದು ಅರ್ಧ ಕಬ್ಬಿನ ಜ್ಯೂಸನ್ನ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಇವಾಗ ನೋಡ್ಬೋದು ನನ್ನ ಮುಖ ಹೆಂಗಿದೆ ಅಂತಂದ್ಬಿಟ್ಟು. ಅದಾದಮೇಲೆ ಮತ್ತು ನನ್ನ ಒಂದು ಡೆಲಿವರಿಯ ಎಲ್ಲಾಗುತ್ತೆ ಆ ಹಾಸ್ಪಿಟಲ್ಗೆ ಬಂದಿದ್ವಿ. ಇಲ್ಲಿ ವಾರ್ಡ್ನ ನೋಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಬಂದಿದ್ವಿ. ಇಲ್ಲಿ ವಾರ್ಡ್ ನೋಡಿಕೊಂಡು ಹೋದ್ವಿ. ಯಾವ ರೂಮ್ ಬೇಕು ನೋಡಿಕೊಂಡು ಕನ್ಫರ್ಮ್ ಮಾಡಿಬಿಟ್ಟು ನಾವು ಬಂದ್ವಿ ಅವತ್ತೇ. ಯಾಕಂದರೆ ಮತ್ತೇನು ಯಾವಾಗ ಏನು ಅಂತ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು. ಇದೇ ನನ್ನ ಒಂದು ಡೆಲಿವರಿಯ ಹಾಸ್ಪಿಟಲ್. ನಾನು ಡೆಲಿವರಿ ಮಾಡಿಸ್ಕೊಳ್ಳೋದು ಇದೇ ಹಾಸ್ಪಿಟಲಲ್ಲಿ, ಶ್ರದ್ಧಾ ನರ್ಸಿಂಗ್ ಹೋಮ್. ಇದು 8th ಬ್ಲಾಕಲ್ಲಿದೆ. ಅದಾದಮೇಲೆ ಮೋಮೋಸ್ ತಿನ್ನಬೇಕು ಅನ್ನಿಸ್ತಾಯಿತ್ತು. ಐ ಥಿಂಕ್ ನಾನು ಒಂದು 8 ಮಂತ್ ಆಯಿತು ಅನಿಸುತ್ತೆ, ಒಂದ್ಸಲಿನೂ ಮೋಮೋಸ್ ತಿಂದೇ ಇಲ್ಲ. ನನ್ನ ಫೇವ್ರೆಟ್ ಮೋಮೋಸು. ಅದಾದಮೇಲೆ ತಿನ್ನಬಾರ್ದು ಕ್ಯಾಬೇಜ್ ಎಲ್ಲ ಅಂದ್ಬಿಟ್ಟು ನಾನು ತಿನ್ನೋಕ್ಕೆ ಹೋಗಿರಲಿಲ್ಲ, ಅದಕ್ಕೆ ತಿಂದೇ ಇರಲಿಲ್ಲ.
ಆವತ್ತಿಂದ ತಿನ್ನಬೇಕು ಅಂತ ಅಂದ್ಕೊತಾ ಇದ್ದೆ. ಅದು ನನಗೆ ಎಲ್ಲ ಕಡೆಯೂ ಇಷ್ಟ ಆಗೋದಿಲ್ಲ. ಪರ್ಟಿಕ್ಯುಲರಾಗಿ ಒಂದು 2-3 ಕಡೆ ನನಗೆ ಇಷ್ಟ ಆಗುತ್ತೆ, ಅಲ್ಲಿ ಮಾತ್ರ ನಾನು ತಿನ್ನೋಕೆ ಹೋಗೋದು. ಯಾರಿಗೆಲ್ಲ ಮೋಮೋಸ್ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ಅದಾದಮೇಲೆ ಮತ್ತೆ ಮನೆಗೆ ಬಂದುಬಿಟ್ವಿ. ಅಲ್ಲಿ ಮಾತಾಡಿಕೊಂಡು ಎಷ್ಟು ಏನು ಎತ್ತ ಅಂತ ಅಂದ್ಕೊಂಡು ವಿಚಾರಿಸ್ಕೊಂಡು ಬುಕ್ ಮಾಡಿಬಿಟ್ಟು ನಾವು ಮನೆಗೆ ವಾಪಸ್ ಬಂದುಬಿಟ್ವಿ. ಮತ್ತು ಅಮ್ಮನ ಮನೆಯಲ್ಲಿ ನಾನು ಉಳ್ಕೊಂಡಿದ್ದೆ ಬರೋದು, ಮತ್ತು ಸಾಯಂಕಾಲ ಮನೆಗೆ ಬಂದ್ವಿ. ಮತ್ತು ನಾನು ಏನೋ ವೀಡಿಯೋಸ್ನ ನಾನು ಮಾಡ್ಕೊಳ್ಳೋಕೆ ಹೋಗಿಲ್ಲ, ಸ್ವಲ್ಪ ಬೇಜಾರಲ್ಲಿದ್ದೆ. ಅದಾದಮೇಲೆ ಮತ್ತೆ ಬೆಳಗ್ಗೆ ಟಿಫನ್ಗೆ ಏನು ಮಾಡೋದು ಅಂದರೆ ನಾನು ಒಬ್ಬಳೇನೇ ಇದ್ದೆ, ನಮ್ಮ ಮನೆಯವ್ರು ಇರಲಿಲ್ಲ. ಸರಿ ಇಡ್ಲಿ ಇತ್ತು, ಅದಕ್ಕೇ ಸರಿ ಇಡ್ಲಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ ಇಡ್ಲಿ ಉಪ್ಪಿಟ್ಟು, ನನಗಿಷ್ಟ ಆಗುತ್ತೆ. ತುಂಬಾ ಒಂಥರ ನಾರ್ಮಲ್ ಉಪ್ಪಿಟ್ಟಿಗಿಂತ ಇಡ್ಲಿ ಉಪ್ಪಿಟ್ಟು ಒಂಥರ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಖಾರವಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ಇಡ್ಲಿ ಉಪ್ಪಿಟ್ಟು ಇಷ್ಟ ಆಗುತ್ತಾ ಕಾಮೆಂಟ್ ಮಾಡಿ. ಇಡ್ಲಿ ಏನಾದರೂ ಉಳಿದಿದೆ ಅಂದರೆ ಇಡ್ಲಿ ಉಪ್ಪಿಟ್ಟು ಮಾಡಿಕೊಂಡು ತುಂಬ ಜನ ತಿಂತಾರೆ. ನನಗೂ ಕೂಡ ಇಷ್ಟ. ನನಗೆ ಯಾವಾಗಲಾದರೂ ಇಡ್ಲಿ ಇದ್ದಾಗ ಅಥವಾ ಇಡ್ಲಿ ತಿನ್ನಬೇಕು, ಇಡ್ಲಿ ಉಪ್ಪಿಟ್ಟು ತಿನ್ನಬೇಕು ಅನ್ನಿಸ್ದಾಗ ನಾನು ಇಡ್ಲಿ ಮಾಡಿಕೊಂಡು ತಿಂತೀನಿ. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಈರುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡಿಬಿಟ್ಟು ಒಂದು 3-4 ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ. ಅದೆಲ್ಲ ಬೇಯೋದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಬೇಗನೆ ಬೆಂದ್ಕೊಬಿಡುತ್ತೆ. ಅದಾದಮೇಲೆ ಇಲ್ಲಿ ಒಂದೇ ಒಂದು ಟೊಮೆಟೊ ಮತ್ತು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ ಚೆನ್ನಾಗಿ ಇದು ಬೇಯ್ಕೊಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿಕೊಂಡೆ. ಯಾಕಂದರೆ ಸಾಲ್ಟ್ ಹಾಕಿದ್ರೆ ಯಾವುದೇ ವೆಜಿಟೇಬಲ್ಸ್ ಆದ್ರೂ ಅಷ್ಟೇ ಬೇಗ ಬೆಂದೋಗುತ್ತೆ, ಅರಿಶಿನ ಪುಡಿ ಹಾಕಿದ್ರೂ ಬೇಗ ಬೆಂದೋಗುತ್ತೆ. ಸರಿ, ಬೆಳಗ್ಗೆ ಬೇರೆ ಟೈಮ್ ಆಗಿತ್ತು, ಬೇರೆ ಇನ್ಯಾವುದು ಟಿಫನ್ ಮಾಡೋ ಥರ ಮೂಡ್ ಇರಲಿಲ್ಲ. ಸರಿ ಇವಾಗ ಇದನ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಜನ ಟ್ರೈ ಮಾಡ್ತಾರೆ, ಇದು ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ತುಂಬ ವೆರೈಟಿಲಿ ಮಾಡ್ತಾರೆ. ಈ ಒಂದು ಇಡ್ಲಿ ಏನಾದರೂ ಉಳಿದಿದ್ರೆ ತುಂಬ ಬೇರೆ ಥರ ಎಲ್ಲ ಡಿಶಸ್ಗಳನ್ನ ಮಾಡ್ತಾರೆ. ನಾನು ನಾರ್ಮಲಾಗಿ ಲಾಸ್ಟ್ ಟೈಮ್ ಒಂದು ಸಲ ತೋರಿಸಿದ್ದೆ ನಿಮಗೆ, ಮಿನಿ ವ್ಲಾಗಲ್ಲಿದೆ ಅದು. ಇಡ್ಲಿನ ನೀಟಾಗಿ ಕಟ್ ಮಾಡಿಬಿಟ್ಟು ಸ್ಲೈಸ್ ಥರ ಮಾಡಿಬಿಟ್ಟು ಒಗ್ಗರಣೆ ಮಾಡೋದು. ಅದಕ್ಕೆ ಸ್ವಲ್ಪ ಚಟ್ನಿ ಪುಡಿನ ಹಾಕ್ಬಿಟ್ಟು ಮಾಡಿದ್ದೆ. ಅದಂತೂ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಸಲ ನಾನೇನು ಹಂಗೆ ಮಾಡಿಲ್ಲ, ಅದನ್ನು ಚೆನ್ನಾಗಿ ಬಿಟ್ಟು ಮಾಡಿದ್ದೆ. ಅಂದರೆ ಒಂದು 2 ನಿಮಿಷ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಸಾಲ್ಟು ಅಷ್ಟೇ, ಯಾಕಂದರೆ ನಾವು ಇಡ್ಲಿಗೂ ಆಲ್ರೆಡಿ ಉಪ್ಪು ಹಾಕಿರ್ತೀವಲ್ವ, ಮತ್ತು ನಾವು ಜಾಸ್ತಿ ಉಪ್ಪು ಹಾಕ್ಬಿಡ್ಬಾರ್ದು. ನೋಡಿಕೊಂಡು ಲಾಸ್ಟಲ್ಲಿ ಬೇಕು ಅಂದರೆ ಚೆನ್ನಾಗಿ ಲಾಸ್ಟಲ್ಲಿ ಹಾಕ್ಕೊಬೋದು. ಫಸ್ಟೇ ಹಾಕೋಕ್ಕೆ ಹೋಗಬಾರ್ದು ಯಾವತ್ತೂ ಇಡ್ಲಿ ಉಪ್ಪಿಟ್ಟಿಗೆ, ಉಪ್ಪು ಆಗಿಬಿಡುತ್ತೆ ತುಂಬ. ಅದಾದಮೇಲೆ ನೀಟಾಗಿ ಒಂದು 2 ನಿಮಿಷ ಚೆನ್ನಾಗಿ ಅದು ಬಿಸಿ ಆಗಬೇಕು. ಬಿಸಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ಯಾಕಂದರೆ ಒಂದು ಸ್ವಲ್ಪ ಮಿಕ್ಸ್ ಮಾಡೋದು ಒಂಚೂರು ಲೇಟ್ ಆಗುತ್ತೆ ಇಡ್ಲಿ ಉಪ್ಪಿಟ್ಟು, ಯಾಕಂದರೆ ಇಡ್ಲಿ ಆಲ್ರೆಡಿ ಬೆಂದಿರುತ್ತಲ್ವ. ಸೊ ಎಲ್ಲಕ್ಕೂ ಹಿಡ್ಕೊಳ್ಳೋ ಗಂಟ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದಾದಮೇಲೆ ಸ್ವಲ್ಪ ನಿಂಬೆಹಣ್ಣು ಬೇಕಂದ್ರೂ ಹಾಕೋಬೋದು. ನಮ್ಮ ಮನೇಲಿ ಇರಲಿಲ್ಲ ಅಂದ್ಬಿಟ್ಟು ನಾನು ನಿಂಬೆಹಣ್ಣು ಹಾಕೊಳ್ಳೋಕೆ ಹೋಗಿಲ್ಲ. ನೀವು ಏನಾದರೂ ಮಾಡೋದಿದ್ರೆ ನೀವು ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ನನಗಂತೂ ಸಖತ್ ಇಷ್ಟ. ಇವಾಗ್ಲೂ ತಿನ್ನಬೇಕು ಅಂತ ಫೀಲ್ ಆಗುತ್ತೆ. ಸ್ವಲ್ಪ ಬೇಕು ಅಂದರೆ ನೀವು ತುಪ್ಪನೂ ಕೂಡ ಹಾಕ್ಕೊಬೋದು. ತುಪ್ಪ ಇಷ್ಟಪಡೋರು ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬೇಕಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು. ನಾನು ಹಾಕ್ಕೊಂಡಿಲ್ಲ. ಈ ಬೇಸಿಗೆಗಂತೂ ಕೊತ್ತಂಬರಿ ಸೊಪ್ಪು ತರಬೇಕಾದ್ರೇ ಒಂಥರ ಇರುತ್ತೆ. ಬಟ್ ನಾನು ಹಾಕೋಕ್ಕೆ ಹೋಗಿಲ್ಲ, ಮನೇಲಿತ್ತು, ನಾನು ಹಾಕಿಲ್ಲ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ಅದೆಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ನಾನು ಮಲ್ಕೊಂಬಿಟ್ಟೆ. ಮತ್ತೇನು ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ. ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಿನ್ನೆ ಸ್ಟಾರ್ಟ್ ಮಾಡಿರುವಂತಹ ಒಂದು ವಿಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿದ್ನಲ್ವ ಗ್ರೋತ್ ಸ್ಕ್ಯಾನಿಗೆ, ಅಲ್ಲಿ ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ. ಅದೊಂದು ದೊಡ್ಡ ಕತೆ ಆಯಿತು. ಅದನ್ನು ನಾನು ನೆಕ್ಸ್ಟು ಗ್ರೋತ್ ಸ್ಕ್ಯಾನ್ ರಿಪೋರ್ಟ್ ಶೇರ್ ಮಾಡ್ಕೊಳ್ಳುವಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಮೊನ್ನೆ ನೈಟ್ ನಾನು ಗ್ರಾಸರಿ ಎಲ್ಲ ತೊಗೊಂಬಂದಿದ್ದೆ, ಅದು ಯಾವುದು ನಾನು ಎತ್ತಿಕ್ಕಿಲ್ಲ. ಇವಾಗಲೇ ಅದನ್ನೆಲ್ಲ ಇಕ್ಬೇಕು, ಯಾಕಂದರೆ ನಿನ್ನೆ ಫುಲ್ ಡೇ ಅದೇ ಆಗೋಯ್ತು. ಆಮೇಲೆ ಮತ್ತೆ ಅಮ್ಮ ಮನೆಯಲ್ಲಿ ಅಲ್ಲೇ ಇದ್ದೆ. ಮತ್ತೆ ಬಂದು ಏನು ವೀಡಿಯೋಸ್ನ ನಾನು ಮಾಡ್ಕೊಳಕ್ಕಾಗಿಲ್ಲ, ಬರೋದೇನೆ ಲೇಟ್ ಆಯಿತು. ಅದಕ್ಕೆ ಇವಾಗ ತರಿಸ್ತಾ ಇದ್ದೀನಿ. ತುಂಬ ಜನಕ್ಕೆ ಡಿಮಾರ್ಟಲ್ಲಿ ಕಡಿಮೆ ಪ್ರೈಸ್ ಇರುತ್ತಾ, ಯಾಕೆ ಅಷ್ಟೊಂದು ಡಿಮಾರ್ಟ್ಗೆಲ್ಲ ಹೋಗ್ತಾರೆ ಅಂತ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಇವಾಗ ನಾನು ಅದನ್ನು ಸಾಲ್ವ್ ಮಾಡ್ತೀನಿ. ಮತ್ತು ನಾನೇನು ಗ್ರಾಸರೀಸ್ನ ತೊಗೊಂಡು ಬಂದೆ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊತೀನಿ. ಬನ್ನಿ, ಮಧ್ಯೆ ತೋರಿಸ್ತಾ ಮಧ್ಯೆ ಮಾತಾಡ್ಕೊಂಡು ಹೋಗೋಣ. ಮತ್ತು ಇದು 1-2 ಶಾರ್ಟ್ಸ್ ತೊಗೊಂಡು ನಮ್ಮ ಮನೆಯವರು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ
ತುಂಬ ಬಾಳಿಕೆ ಬರುತ್ತೆ. ಯಾಕಂದರೆ ಲಾಸ್ಟ್ ಟೈಮು ಕೂಡ ನಾವು ತಗೊಂಡು ನೋಡಿದ್ದೀವಿ. ಅದರಿಂದ ಇವಾಗಲೂ ಒಂದೆರಡು ತಗೊಂಡೆ. ಇದರ ಪ್ರೈಸ್ ಬಂದು 70 ರುಪೀಸು. ಸಾರಿ, 70 ರುಪೀಸ್ ಅಲ್ಲ, ಐ ಥಿಂಕ್ 100 ರುಪೀಸ್ ಅಂತ ಅನ್ಕೊಂತೀನಿ. ಸಾರಿ, 149 ರುಪೀಸ್ ಇದು. 100 ರುಪೀಸ್ಗೇನೋ ಆಫರ್ ಇಕ್ಕಿದ್ದು ಅನ್ಸುತ್ತೆ. ಸೊ ಅದಕ್ಕೋಸ್ಕರ ನಾವು 2 ತಗೊಂಡ್ವಿ. ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಅದಾದಮೇಲೆ ಇದು ಸಾಂಬ್ರಾಣಿ ಅಂತ ಬರುತ್ತೆ ದೇವ್ರಿಗೆಲ್ಲ ಅಂಟಿಸೋದು. ಸೊ ಇದನ್ನು ಕೂಡ ತಗೊಂಡೆ. ಇದು ಕೂಡ ಬೈ 1 get 1 ಇತ್ತು. ಮತ್ತೆ ಮೈಸೂರು ಸ್ಯಾಂಡಲ್ ಸೋಪ್, ಇದು ಕೂಡ ಸ್ವಲ್ಪ ಅಂದರೆ ನಾವು ಇದೇ ಸೋಪ್ನ ನಾವು ಆಚೆ ಕಡೆ ತಗೊಂಡ್ರೆ ಒಂದು ಪೀಸ್ಗೆ ಐ ಥಿಂಕ್ ಒಂದು 54 ರುಪೀಸ್ ಏನೋ 55-60 ರುಪೀಸ್ ಆ ಥರ ಬೀಳುತ್ತೆ. ಇದರಲ್ಲಿ 3 ಪೀಸ್ ಇರುತ್ತೆ. ಸೊ ಫುಲ್ ತಗೊಂಡ್ರೆ 240 ಸಮಥಿಂಗ್ ಏನೋ ಇದೆ. ಅದರಲ್ಲೂ ಕೂಡ ಡಿಸ್ಕೌಂಟ್ ಹೋಗಿ ನಮಗೆ ಸಿಗುತ್ತೆ. ಸೊ ಈ ಥರ ಒಂದು ಸಣ್ಣ ಪುಟ್ಟ ಡಿಸ್ಕೌಂಟ್ಗಳು ಸಿಗುತ್ತೆ. ಮತ್ತೆ ಒಂದು ಬಿಸ್ಕೆಟ್ ತಗೊಂಡೆ. ಮತ್ತೆ ಆಯಿಲ್ ತಗೊಂಡೆ. ಆಯಿಲು ಎಲ್ಲ ಇಲ್ಲಿ ಎಷ್ಟು ಅಂದರೆ 144 ಏನೋ ಇದು ಒಂದು. ಅದಾದ ನಂತರ ಸೋಪ್ ತಗೊಂಡೆ, ಬಟ್ಟೆ ಸೋಪು ಬೇಕಿಲ್ಲ. ಮತ್ತೆ ಬಾತ್ರೂಮ್ ಆಕ್ಸೆಸರೀಸ್ ಅದನ್ನು ಕೂಡ ತಗೊಂಡೆ. ಅವು ಕೂಡ ಆಫರ್ ಇರ್ತವೆ. ಮತ್ತೆ ಪೀತಾಂಬರಿ, ಮತ್ತೆ ಒಂದು ಆಯಿಲ್ ಬಾಟಲ್ ತಗೊಂಡೆ. ಇದು ಕೂಡ 100 ಏನೋ ಸಮಥಿಂಗ್ ಬಂದಿತ್ತು. ಮತ್ತೆ ಟಿಶ್ಯೂ ಕೂಡ ತಗೊಂಡೆ. 2 ಪ್ಯಾಕ್ ತಗೊಂಡ್ರೆ, 1 ಪ್ಯಾಕ್ ಮನೇಲೇ ಇತ್ತು ಅಂದ್ಬಿಟ್ಟು. ನಾನು ಆಲ್ಮೋಸ್ಟ್ ಅಲ್ಲಿ ಹೇಳಿದ್ದೀನಿ, ನಾನು ಜಾಸ್ತಿ ಟಿಶ್ಯೂ ಯೂಸ್ ಮಾಡ್ತೀನಿ. ಫೇಸ್ ವಾಶ್ ಎಲ್ಲ ಆದಮೇಲೆ ಮುಖ ಒರೆಸ್ಲಿಕ್ಕೆ ನಾನು ಟಿಶ್ಯೂನ ಯೂಸ್ ಮಾಡೋದು. ಆಮೇಲೆ ರೂಮ್ ಫ್ರೆಶ್ನರ್ ತಗೊಂಡೆ. ಬೈ 3 get 1 ಆಫರ್ ಇತ್ತು. ಮತ್ತೆ ಇದೊಂದು ಬ್ರಿಟಾನಿಯಾ ಕೇಕ್. ಮತ್ತೆ ಪಾಪಡ್ ಕೂಡ ತಗೊಂಡ್ವಿ. ಬೈ 1 get 1 ಇದೆ. ಎಷ್ಟು 80 ರುಪೀಸ್ ಏನೋ, 72 ರುಪೀಸು. ಬಟ್ ನಾವು ಆಚೆ ಕಡೆ ತಗೊಂಡ್ರೆ ಜಸ್ಟ್ ಇದೊಂದೇ 72 ರುಪೀಸ್ ಕೊಡಬೇಕು. ನಾವು ಅಲ್ಲೂ ಕೂಡ ಏನು ಲಾಸ್ಟ್ ಡೇಟು ಕೂಡ ಸೇಮ್ ಏನೇ ಇರುತ್ತೆ. ನಾವು ಆಚೆ ಕಡೆ ಔಟ್ಸೈಡ್ ಶಾಪಲ್ಲಿ ತಗೊಂಡ್ರು ಕೂಡ ಸೇಮ್ ಇಲ್ಲಿ ಏನಿದೆ ಒಂದು ಎಕ್ಸ್ಪೈರಿ ಡೇಟ್ ಸೇಮ್ ಏನೇ ಇರುತ್ತೆ. ಇದು 2 ಅಲ್ಲಿ ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದು. ಇದು ಎಕ್ಸ್ಪೈರಿ ಡೇಟ್ ಬಂದ್ಬಿಟ್ಟು 11 ತನಕ ಇದೆ. ಈ ಇಯರ್ 11 ತನಕ ಇದೆ. ಸೊ ಆರಾಮ್ಸೆ ನಾವು ಬೈ 1 get 1 ತಗೋಬೋದಲ್ಲ. 72 ರುಪೀಸ್ಗೆ 2 ನಮಗೆ ಸಿಗುತ್ತೆ. ಈ ಥರ ಬರ್ತಿರುತ್ತೆ. ಸೊ ಕೆಲವೊಂದು ಈ ಥರ ತುಂಬ ಚೆನ್ನಾಗಿರೋ ಆಫರ್ಗಳು ಸಿಗುತ್ತೆ. ಮತ್ತೆ ಒಂದು ಸ್ವಲ್ಪ ಸೋಪ್ಗಳೆಲ್ಲ ತಗೊಂಡೆ. ಪಾತ್ರೆ ತೊಳೆಯುವಂಥ ಸೋಪ್ಗಳು ಸ್ವಲ್ಪ ಮನೇಲಿ ಇದ್ವು, ಬಟ್ ಎಕ್ಸ್ಟ್ರಾ ಇರಲಿ, ಯಾಕಂದರೆ ಪದೇ ಹೋಗೋದಕ್ಕೆ ಆಗೋದಿಲ್ಲ ಇನ್ಮೇಲೆ ಅಂತ ಅಂದ್ಬಿಟ್ಟು. ಮತ್ತು ಒಂದು ಸೂಪ್ದು ಪೌಡರ್ನ ತಗೊಂಡೆ, ಮಾಡೋಣ ಯಾವಾಗಾದರೂ ಅಂದ್ಬಿಟ್ಟು. ಮತ್ತು ಇದು ಕರ್ಪೂರ ತಗೊಂಡೆ. ಇದು ಕೂಡ ಅಷ್ಟೇ ಬೈ 1 get 1. ನಾವು ಆಚೆ ಕಡೆ ತಗೊಂಡ್ರೆ ಜಸ್ಟ್ ಇದು ಒಂದೇನೆ 45 ರುಪೀಸ್ ಇರುತ್ತೆ. ಇಲ್ಲಿ ಬೈ 1 get 1 ಇತ್ತು. ಅದಾದ ನಂತರ ಇದು ಒಂದು ಮಿಲ್ಕಿ ಮಿಕ್ಸ್ದು ಬಿಸ್ಕೆಟ್ನ ತಗೊಂಡೆ. ಅದಾದಮೇಲೆ ಬಾಸುಮತಿ ರೈಸು 1-2 kg ಏನೋ ತಗೊಂಡೆ. ಎಷ್ಟು 1 kg ಬಂದು 75 ರುಪೀಸು 1 kg. ನಾನು 1-2 kg ತಗೊಂಡೆ. ಆಮೇಲೆ ಎಣ್ಣೆನೂ ಕೂಡ ಅಷ್ಟೇ ಒಂದು 4 ಲೀಟ್ರ್, ನಾನು 4-5 ಲೀಟ್ರ್ ತಂದು ಇಟ್ಕೊಂಡ್ಬಿಡ್ತೀನಿ. ಪದೇ ಹೋಗೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು. ಅದಾದ್ಮೇಲೆ ಸ್ವಲ್ಪ ಒಂದು ಪಾಪ್ಕಾರ್ನ್ ತಗೊಂಡ್ಬಂದಿದ್ದೀನಿ, ತಿಂದೆ ಎಲ್ಲ ಹಂಗೆ ಇಟ್ಟಿದ್ದೀನಿ. ಮತ್ತೆ ಶಾವಿಗೆ ಪ್ಯಾಕೆಟ್ ಇದು ಕೂಡ ಅಷ್ಟೇ. ಎಷ್ಟಿದು ಇದು 65 ರುಪೀಸು. ಬಟ್ ಡಿಮಾರ್ಟ್ ಪ್ರೈಸ್ ಅಂತಾನೂ ಇರುತ್ತೆ, ಅಲ್ಲಿ ಸ್ವಲ್ಪ ಕಡಿಮೆ, ಇನ್ನೂ ಸ್ವಲ್ಪ MRPಗಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಇದೊಂದು ತಗೊಂಡೆ. ಶಾವಿಗೆ ಮಾಡ್ತಾ ಇರ್ತೀನಿ ನಾನು, 1-2 ಪ್ಯಾಕ್ ತಗೊಂಡೆ. ಮತ್ತು
ತೊಗರಿಬೇಳೆ ತಗೊಂಡೆ. ತೊಗರಿಬೇಳೆ ಎಷ್ಟು ಅಂದರೆ ಕೆಜಿ 113 ರುಪೀಸ್. ಬಟ್ ನಾವು ಆಚೆ ಕಡೆ ನಾವು ಎಷ್ಟಿದೆ ಅಂದರೆ 150 160 ಇದೆ ಪರ್ ಕೆಜಿ. ಇಲ್ಲಿ 113 ರುಪೀಸ್. ನೋಡ್ಬೋದು ಎಷ್ಟು ವ್ಯತ್ಯಾಸ ಇದೆ. ಒಂದು 30-40 ರುಪೀಸ್ ಆದ್ರೂ ವೇರಿಯೇಷನ್ ಇದೆ. ನಾವು ಆಚೆ ಕಡೆ ನಾವು ನಾರ್ಮಲ್ ಏನು ಗ್ರಾಸರಿ ಶಾಪ್ ಬರುತ್ತಲ್ವಾ ಅಲ್ಲಿ ತಗೊಳ್ಳೋದಕ್ಕೂ ಡಿಮಾರ್ಟ್ ಅಲ್ಲಿ ತಗೊಳ್ಳೋದಕ್ಕೂ ಇದು ತುಂಬಾನೇ ಇವಾಗ ಫಂಕ್ಷನ್ ಬೇಕಿತ್ತು ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ತಗೊಂಡ್ ಬಂದಿದ್ದೀನಿ ತೊಗರಿಬೇಳೆ. ಇದು ಕೂಡ ತೊಗರಿಬೇಳೆನೆ. ಅದಾದ್ಮೇಲೆ ಸ್ವಲ್ಪ ಅವಲಕ್ಕಿ ತಗೊಂಡ್ ಬಂದೆ. ಅವಲಕ್ಕಿನೂ ಕೂಡ ಅಷ್ಟೇ 60 ರುಪೀಸು. ಇದು 1 kg ಸಮಥಿಂಗ್ ಏನೋ ಇದೆ. ಬಟ್ ಆಮೇಲೆ ಸ್ವಲ್ಪ ಬೆಲ್ಲನ ತಗೊಂಡೆ ಇರಲಿ ಅಂತ. ತುಂಬ ನಾನು ಯೂಸ್ ಮಾಡ್ತೀನಿ ಬೆಲ್ಲ, ಪ್ರತಿಯೊಂದಕ್ಕೂ ನಾನು ಯೂಸ್ ಮಾಡ್ತೀನಿ ಬೆಲ್ಲನೂ ಕೂಡ ಅಷ್ಟೇ. ಕೆಜಿ ಬಂದ್ಬಿಟ್ಟು 68 ರುಪೀಸು. ಇಲ್ಲಿ ನಾನು ಇಲ್ಲಿ 1 kgಗೆ 60 ರುಪೀಸು. ಇಲ್ಲಿ ಜಸ್ಟ್ ಒಂದು 840 ಗ್ರಾಮ್ಸ್ ಏನೋ ಇದೆ, 50 ಸಮಥಿಂಗ್ ಏನೋ ಆಯಿತು. ಅದಾದ್ಮೇಲೆ ಇದು ಅಕ್ಕಿನೇ. ಇದು ಉರಾದ್ ದಾಲ್. ಇದು ಎಷ್ಟು ಕೆಜಿ ಅಂತಂದ್ರೆ ಇದು ಕೂಡ 113 ರುಪೀಸ್ ಏನೆ. ಇಲ್ಲಿ ಒಂದು 70-80 ಗ್ರಾಮ್ಸ್ ಏನೋ ಇದೆ. ಆಮೇಲೆ ಕಡಲೆ ಬೀಜ ತಗೊಂಡೆ. ಇದು ಕೂಡ ಅಷ್ಟೇ ಜಾಸ್ತಿ ಖಾಲಿ ಆಗುತ್ತೆ. ಇದು ಜಾಸ್ತಿನೇ ರೇಟ್ ಇದೆ, 128 ರುಪೀಸ್ ಇದೆ. ಬಟ್ ನಾವು ಆಚೆ ಕಡೆ ತಗೊಂಡ್ರೆ ಇನ್ನೂ ಜಾಸ್ತಿ ಇದೆ. ಆಮೇಲೆ ಉರ್ಗಡ್ಲೆ ತಗೊಂಡೆ. ಇದು ಪೇಪರ್ ಆಚೆ ಬಂದ್ಬಿಟ್ಟಿದೆ. ಇದು ಕೂಡ ಅಷ್ಟೇನೆ ಕೆಜಿ ಬಂದ್ಬಿಟ್ಟು ಇದು 113 ರುಪೀಸೇನೆ. ಇದು ಕೂಡ 1 kg ಸಮಥಿಂಗ್ ಏನೋ ಇದೆ, 1 kg ಇದೆ. ಅದಾದ್ಮೇಲೆ ಸ್ವಲ್ಪ ರವೆನ ತಗೊಂಡೆ. ರವೆನೂ ಕೂಡ ಅಷ್ಟೇನೆ. ಎಷ್ಟಿದು ರವೆ ಕೆಜಿ ಬಂದು 50 ರುಪೀಸ್. ಇದು ಕೆಜಿ. ಇದು ಎಷ್ಟು ಕೆಜಿ ಇದೆ ಅಂದ್ರೆ 4 kg ಸಮಥಿಂಗ್ ಇದೆ. ಮತ್ತೆ ಇದೊಂದು ಚಿಲ್ಲಿ ಪೌಡರ್ನ ತಗೊಂಡೆ. ಇದಿಷ್ಟೇನೆ ತಗೊಂಡಿದ್ದು. ಯಾಕಂದ್ರೆ ಕೆಲವೊಂದು ಐಟಮ್ಸ್ ಇತ್ತು, ಅದಕ್ಕೋಸ್ಕರ ಈ ಮಂತಿಗೆ ಏನೇನ್ ಬೇಕು ಅದು ಮಾತ್ರ ತಗೊಂಡೆ. ಸ್ವಲ್ಪ ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಅವತ್ತು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಏನೇನ್ ಬೇಕು ಅದನ್ನ ತಗೊಂಡೆ. ಈ ಮಂತಿಗೆ ನನಗೆ ಇಷ್ಟು ಸಾಕಾಗುತ್ತೆ. ಮಂತ್ಲಿ ಒಂದೇ ತರ ಇರೋದಿಲ್ಲ, ಬೇರೆ ಆಗ್ತಾ ಇರುತ್ತೆ. ನೆಕ್ಸ್ಟ್ ಮಂತ್ ಹೋಗ್ಬೇಕಾದ್ರೆ ಏನೇನಿಲ್ಲ ಅದನ್ನ ಮಾತ್ರ ಲೀಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ತಗೊಂಡ್ ಬರ್ತೀನಿ. ಅದು ಬಿಟ್ಟು ಬೇರೆ ಏನಾದ್ರು ಮಿಕ್ಕಿದ್ದು ಸ್ನಾಕ್ಸ್ ಅದು ಇದು ಮತ್ತೆ ಬಾತ್ರೂಮ್ ಆಕ್ಸೆಸರೀಸು ಅಂದ್ರೆ ಈ ಸಲ ಬಾಟಲ್ಸ್ ತಗೊಂಡ್ ಬರೋದು ನಾವು ಯಾವಾಗ್ಲೂ. ಹಾಫ್ ಲೀಟರ್ದು ಬಾಟಲ್ಸ್ ಇವಾಗ ಆಲ್ರೆಡಿ 1 ಬಾಟಲ್ ಖಾಲಿ ಆಗಿದೆ, ಇನ್ನೊಂದು ಬಾಟಲ್ ಇವಾಗ ಯೂಸ್ ಮಾಡ್ಕೊಂಡಿದೀವಿ. ಸೊ ಅದರಿಂದ ಶಾಂಪೂ ಆ ಥರದ್ದೇನು ನಾನು ತಗೊಂಡಿಲ್ಲ. ಅದೆಲ್ಲ ತಗೋತೀನಿ ಅಂತಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಬರುತ್ತೆ. ಯಾಕಂದ್ರೆ ಅದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಬೈ 1 get 1 ಇರುತ್ತೆ. ಇವಾಗ ನಾವು ಒಂದು ಬಾಟಲ್ಗೆ ಕೊಡೋ ಅಂತ ಒಂದು ಅಮೌಂಟ್ 2 ಬಾಟಲ್ನ ತಗೊಬಹುದು. ಮತ್ತೆ ನೋಡಿದ್ರಲ್ಲ ನಾನು ಏನೇನೆಲ್ಲ ಗ್ರಾಸರಿನ ತಗೊಂಡ್ ಬಂದೆ ಅಂತ ಅಂದ್ಬಿಟ್ಟು. ಕೆಲವೊಂದು ಬೈ 1 get 1 ಇರೋ ಥರದ್ದಂತೂ ಆರಾಮ್ಸೆ ನಾವು ಯಾವುದೇ ಐಟಮ್ಸ್ ಆದ್ರೂ ಬೈ ಮಾಡ್ಬೋದು. ಯಾಕಂತಂದ್ರೆ ನಮಗೆ ಔಟ್ಸೈಡಲ್ಲಿ ನಮಗೆ ಬೈ 1 get 1 ಆ ಥರದ್ದೆಲ್ಲ ಸಿಗೋದಿಲ್ಲ, ತುಂಬ ಕಡಿಮೆ ಒಂದು ಕ್ವಾಂಟಿಟಿಯಲ್ಲಿ ಸಿಗುತ್ತೆ. ಸೊ ಅದರಿಂದ ಇಲ್ಲಿ ಜಾಸ್ತಿ ರೀಸನಬಲ್ ಆಗಿ ಇರೋದಿಲ್ಲ, ಒಂದು ಮೀಡಿಯಮಲ್ಲಿ ಇರುತ್ತೆ. ಔಟ್ಸೈಡ್ ತೊಗೊಳೋದಕ್ಕಿಂತ ಬೆಸ್ಟ್ ಅಂತ ಹೇಳ್ಬೋದು. ಅದಕ್ಕಿಂತ ಆಲ್ಮೋಸ್ಟ್ ಅಲ್ಲೂ ಬ್ಯಾಂಗ್ಳೂರಲ್ಲಿ ಇರೋರೆಲ್ಲ ಡಿಮಾರ್ಟ್ ಕಡೆ ಹೋಗೋದು. ಊರ ಕಡೆ ಎಲ್ಲ ಡಿಮಾರ್ಟ್ ಇನ್ನೂ ಬಂದಿಲ್ಲ. ಸಪೋಸ್ ಏನಾದರೂ ಮೈಸೂರು ಆ ಕಡೆ ಅವರಿದ್ದರೆ ಬೇಕಂದರೆ ಮೈಸೂರಲ್ಲಿ ಸಿಗುತ್ತೆ ಕೆಲವೊಂದು ಕಡೆ. ಬೆಂಗಳೂರಲ್ಲಂತೂ ಜಾಸ್ತಿ ಡಿಮಾರ್ಟ್ಗಳು ಇದೆ. ಮತ್ತು ಈ ಫೆಸ್ಟಿವಲ್ಲು ಯಾವ್ದಾರು ಹಬ್ಬಗಳು ಬಂದಾಗ ಬೈ 1 get 1 ಎಲ್ಲ ಇಕ್ಕಿರ್ತಾರೆ, ಆಫರ್ಗಳು ಇಟ್ಟಿರ್ತಾರೆ. ಮತ್ತು ಇಯರ್ ಎಂಡ್ ಆಫರ್ ಅಂತ ಇಕ್ಕಿರ್ತಾರೆ. ಈ ಥರ ಆಫರ್ಗಳಿರುತ್ತೆ. ಆ ಟೈಮ್ಗಳಲ್ಲಿ ಹೋಗ್ಬಿಟ್ಟು ಜಾಸ್ತಿ ಬೈ ಮಾಡ್ತಾರೆ. ಆಮೇಲೆ ಮಂತ್ಲಿ ಗ್ರಾಸರಿನೂ ಅಷ್ಟೇ. ನಾವು ಆಚೆ ಕಡೆ ಇವಾಗ ನಮ್ಮನೆ ಪಕ್ಕದಲ್ಲೇ ಒಂದು ನಾರ್ಮಲ್ ಶಾಪ್ ಇದೆ, ಗ್ರಾಸರಿದೇನೆ. ಅಲ್ಲಿ ತೊಗೊಳೋದಕ್ಕೂ ನಾವು ಡಿಮಾರ್ಟಲ್ಲಿ ತೊಗೊಳೋದಕ್ಕೂ ತುಂಬಾ ವೇರಿ ಇದೆ. ನಾವು ಕೆಲವೊಂದು ಟೈಮ್ ಸಮ್ಟೈಮ್ಸ್ ಏನಾದರೂ ಒಂದು ಮಿಸ್ ಆದಾಗ ತೊಗೊಳಕ್ಕಂತ ಹೋದಾಗ ತುಂಬಾ ಹೆವಿ ರೇಟ್ ಇರುತ್ತೆ. ಎಣ್ಣೆ ಆದರೂ ಅಷ್ಟೇ, ಆಯಿಲ್ ಆದರೂ, ಯಾವುದೇ ಒಂದು ಅಕ್ಕಿ ಆದ್ರೂ ಅಷ್ಟೇ, ಮತ್ತು ಬೇಳೆಗಳು ಇವೆಲ್ಲ ತುಂಬಾ ರೇಟು. ಅಲ್ಲಿ ಡಿಮಾರ್ಟ್ ಪ್ರೈಸ್ಗೂ ಈ ಪ್ರೈಸ್ಗೂ ಹೋಲಿಸ್ಕೊಂಡ್ರೆ ಒಂದು 40 ರುಪೀಸ್ ವೇರಿಯೇಷನ್ ಇರುತ್ತೆ. ಅದೇ ಥರ ನಾವು ಎಷ್ಟೊಂದು ಐಟಮ್ಸ್ಗಳನ್ನ ತಗೋತಾ ಇರ್ತೀವಲ್ವಾ. ಸೊ ಅದರಿಂದ ಡಿಮಾರ್ಟಲ್ಲಿ ಎಲ್ಲ ಒಂದೇ ಕಡೆ ಸಿಗೋದ್ರಿಂದ ನಮಗೊಂದು ರಿಫ್ರೆಶ್ಮೆಂಟ್ ಸಿಗುತ್ತೆ.
ಆರಾಮ್ಸೆ ಹೋಗ್ಬಿಟ್ಟು ಎಲ್ಲ ಶಾಪ್ ಮಾಡಿಕೊಂಡು ಬರ್ಬೋದು ಡಿಮಾರ್ಟಲ್ಲಿ. ಆಮೇಲೆ ಎಲ್ಲದೂ ಸಿಗುತ್ತೆ, ಎಲ್ಲ ಐಟಮ್ಸ್ಗಳೂ ಸಿಗುತ್ತೆ. ಆರಾಮ್ಸೆ ನಮ್ಗೆ ಏನೇನು ಬೇಕು ಎಲ್ಲ ಒಂದೇ ಕಡೆ ಬೈ ಮಾಡ್ಕೊಂಬರ್ಬೋದು. ಅದರಿಂದ ಡಿಮಾರ್ಟು ನನಗೆ ಬೆಸ್ಟ್ ಅಂತ ಅನಿಸುತ್ತೆ. ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ. ಯಾರು ಡಿಮಾರ್ಟ್ ಬೆಂಗಳೂರಲ್ಲಿರೋರು ಯಾರಾದರೂ ಡಿಮಾರ್ಟ್ಗೆ ಹೋಗ್ತೀರಾ, ನಿಮಗೂ ಓಕೆ ಅಂತ ಅನ್ಸುತ್ತಾ ಡಿಮಾರ್ಟ್ ಪ್ರೈಸ್ ಎಲ್ಲ, ಇಲ್ಲಾಂದರೆ ಔಟ್ಸೈಡ್ ಓಕೆ ಅಂತ ಅನ್ಸುತ್ತಾ ಕಾಮೆಂಟ್ ಮಾಡಿ. ಮತ್ತು ಇವತ್ತಿನ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ನಿನ್ನೆ ಒಂದು ಕತೆ ನಾನು ನೆಕ್ಸ್ಟು ಒಂದು ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಗ್ರೋತ್ ಸ್ಕ್ಯಾನ್ ಒಂದು ವಿಡಿಯೋ ಮಾಡ್ತೀನಲ್ವ, ಆ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ನಿನ್ನೆ ಅಂತೂ ನಿಜವಾಗ್ಲೂ ತಲೆ ಅಂತೂ ಓಡೆ ಎಲ್ಲ ಫುಲ್ ಬೇಜಾರಾಗಿಬಿಟ್ಟಿತ್ತು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಇವತ್ತಿನ ಒಂದು ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಕಾಮೆಂಟ್ ಮಾಡಿ, ಮತ್ತು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆವಾಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಜಾಸ್ತಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.